ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಬಿಇಒ ವರದಿ ವಿರುದ್ಧ ದೂರು, ಡಿಡಿಪಿಐನಿಂದ ತ್ರಿಸದಸ್ಯರ ತಂಡ ರಚನೆ, ಮರುಸ್ಥಳ ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಲೋಕಾಪುರದ ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ಪ್ರಕರಣಕ್ಕೆ ಇದೀಗ ಮಹತ್ವದ ತಿರುವು ಸಿಕ್ಕಿದೆ. ಶಾಲೆ ಹಾಗೂ ಬಾಲಕರ ವಸತಿ ನಿಲಯದ ಕುರಿತು ಸಲ್ಲಿಸಲಾಗಿದ್ದ ದೂರಿಗೆ ಮುಧೋಳ್ ಬಿಇಒ ನೀಡಿದ ಸ್ಥಳ ಪರಿಶೀಲನಾ ವರದಿ ಅಪೂರ್ಣವಾಗಿದೆ ಎಂದು ಆಕ್ಷೇಪ ವ್ಯಕ್ತವಾಗಿತ್ತು. ಈ ದೂರಿನ ಬೆನ್ನಲ್ಲೇ ಇದೀಗ ಬಾಗಲಕೋಟೆ ಉಪನಿರ್ದೇಶಕರ ಕಚೇರಿಯಿಂದ ತ್ರಿಸದಸ್ಯರ ಪರಿಶೀಲನಾ ತಂಡ ರಚಿಸಲಾಗಿದೆ. ಲೋಕಾಪುರ ಪಟ್ಟಣದ ಕಾಡರಕೊಪ್ಪ ರಸ್ತೆಯಲ್ಲಿರುವ ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ಡ್ ವತಿಯಿಂದ ಶಾಲೆ ನಡೆಸಲಾಗುತ್ತಿದೆ. ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಮೂಲ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಇದೇ ಸಂಸ್ಥೆಯ ವತಿಯಿಂದ ಬಾಲಕರ ವಸತಿ ನಿಲಯವು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ದೂರಿನಲ್ಲಿ ಪ್ರಶ್ನೆ ಎತ್ತಲಾಗಿತ್ತು. ಶಾಲೆಯ ಮಾನ್ಯತೆ ಮತ್ತು ಅನುಮತಿ ಮಾತ್ರವಲ್ಲದೆ ವಸತಿ ನಿಲಯಕ್ಕೆ ಅನುಮತಿ ಇದೆಯೇ, ಸುರಕ್ಷತಾ ಪ್ರಮಾಣಪತ್ರಗಳಿವೆಯೇ, ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸಲಾಗುತ್ತಿದೆಯೇ ಎಂಬ ಹಲವು ಪ್ರಮುಖ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ದಿನಾಂಕ 16/7/2026ರಂದು ಮುಧೋಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿತ್ತು. ಬಿಇಒ ಸ್ಥಳ ಪರಿಶೀಲನೆ ನಂತರ ವಿವಾದ. ದೂರು ಸ್ವೀಕರಿಸಿದ ಬಳಿಕ ಮುಧೋಳ ಬಿಇಒ ಕಚೇರಿಯಿಂದ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡಲಾಗಿತ್ತು. ಆದರೆ ದೂರುದಾರರ ಆರೋಪದ ಪ್ರಕಾರ ಬಿಇಒ ನೀಡಿದ ವರದಿಯಲ್ಲಿ ದೂರಿನಲ್ಲಿ ಕೇಳಲಾಗಿದ್ದ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿಲ್ಲ. ವಿಶೇಷವಾಗಿ ಬಾಲಕರ ವಸತಿ ನಿಲಯದ ಅನುಮತಿ, ಸುರಕ್ಷತಾ ದಾಖಲೆಗಳು, ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ಅಂಶಗಳು ಸೇರಿದಂತೆ ಹಲವು ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಎಂದು ಆಕ್ಷೇಪ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲದೆ ಶಾಲೆಯ ಮಾನ್ಯತೆ ಮತ್ತು ಅನುಮತಿ, ಶಾಲೆಯ ಕಟ್ಟಡ, ಮೂಲಸೌಕರ್ಯ, ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ, ಶಿಕ್ಷಕರ ಅರ್ಹತೆ ಹಾಗೂ ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಸೇರಿದಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದ ಅಂಶಗಳನ್ನು ವಾಸ್ತವಾಂಶಗಳೊಡನೆ ಪರಿಶೀಲಿಸಬೇಕು ಎಂಬ ಬೇಡಿಕೆಯೂ ಇತ್ತು. ಈಗ ಡಿಡಿಪಿಐ ಎಂಟ್ರಿ, ತ್ರಿಸದಸ್ಯರ ತಂಡ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಾಗಲಕೋಟೆ ಉಪನಿರ್ದೇಶಕರ ಕಚೇರಿಯಿಂದ ಮಹತ್ವದ ಆದೇಶ ಹೊರಬಂದಿದೆ. ದೂರು ಮತ್ತು ಈಗಾಗಲೇ ನಡೆದಿರುವ ಪರಿಶೀಲನೆಯ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮತ್ತಷ್ಟು ಪರಿಶೀಲಿಸಲು 3 ಸದಸ್ಯರ ತಂಡವನ್ನು ರಚಿಸಲಾಗಿದೆ. ಆದೇಶದಲ್ಲಿರುವ ಪಟ್ಟಿಯ ಪ್ರಕಾರ ಶ್ರೀ ಎಸ್ಆರ್ ಮಾಲಣ್ಣವರು, ಕ್ಷೇತ್ರಾಧಿಕಾರಿಗಳು, ಉಪನಿರ್ದೇಶಕರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆ; ಶ್ರೀ ಎಂಎನ್ ಹಾಲವಾರ, ವಿಷಯ ಪರಿಶೀಲಕರು, ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆ; ಮತ್ತು ಶ್ರೀ ಎಆರ್ ಛಬ್ಬಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಮುಧೋಳ್ ಬಿಆರ್ಸಿ ಕಚೇರಿ. ಇವರನ್ನೊಳಗೊಂಡ ತ್ರಿಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಹಾಗಾದರೆ ತಂಡದ ಮುಂದಿರುವ ಜವಾಬ್ದಾರಿ ಏನು? ಈ ತಂಡವು ಪ್ರಕರಣದ ನೈಜ ಸ್ಥಿತಿಯನ್ನು ಪರಿಶೀಲಿಸಿ ಶಾಲೆ ಹಾಗೂ ವಸತಿ ನಿಲಯಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಶೀಲಿಸುವುದು ಪ್ರಮುಖವಾಗಿದೆ. ಶಾಲೆ ನಡೆಸಲು ಅಗತ್ಯವಿರುವ ಅನುಮತಿ ಮತ್ತು ಮಾನ್ಯತೆ, ತರಗತಿಗಳನ್ನು ನಡೆಸಲು ಪಡೆದಿರುವ ಅನುಮತಿ, ಶಾಲೆಯ ಮೂಲಸೌಕರ್ಯ, ಶಿಕ್ಷಕರ ಅರ್ಹತೆ ಮತ್ತು ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಹಾಗೂ ವಿಶೇಷವಾಗಿ ಬಾಲಕರ ವಸತಿ ನಿಲಯದ ಕಾನೂನುಬದ್ಧತೆ ಮತ್ತು ಸುರಕ್ಷತಾ ವ್ಯವಸ್ಥೆ. ಈ ಎಲ್ಲ ಅಂಶಗಳ ಕುರಿತು ಇದೀಗ ಮರುಪರಿಶೀಲನೆ ನಡೆಯುವ ಸಾಧ್ಯತೆ ಇದೆ. ಪ್ರಕರಣದ ಮತ್ತೊಂದು ಪ್ರಮುಖ ಅಂಶ, ಮೂಲ ದೂರಿನಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಅನಗತ್ಯ ತೊಂದರೆ ನೀಡುವುದು ಉದ್ದೇಶವಲ್ಲ ಎಂದು ಸ್ಪಷ್ಟಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ, ಸುರಕ್ಷಿತ ಹಾಗೂ ಕಾನೂನುಬದ್ಧ ಶಿಕ್ಷಣ ದೊರೆಯಬೇಕು ಎಂಬ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಲಾಗಿತ್ತು. ಆದರೆ ಬಿಇಒ ನೀಡಿದ ವರದಿ ಕುರಿತು ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ಡಿಡಿಪಿಐ ಕಚೇರಿಯಿಂದಲೇ 3 ಅಧಿಕಾರಿಗಳ ತಂಡ ರಚನೆಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ಮಹತ್ವ ತಂದಿದೆ. ಮುಂದಿನ ಹಂತದಲ್ಲಿ ತಂಡ ನೀಡುವ ವರದಿ ಈ ಪ್ರಕರಣದ ದಿಕ್ಕನ್ನೇ ನಿರ್ಧರಿಸುವ ಸಾಧ್ಯತೆಯಿದೆ.
ಈ ಪ್ರಕರಣದ ಮುಂದಿನ ಬೆಳವಣಿಗೆ ಮತ್ತು ಅಧಿಕಾರಿಗಳ ಪರಿಶೀಲನಾ ವರದಿಯನ್ನು ಜನತಾಧ್ವನಿ ನ್ಯೂಸ್ ಕನ್ನಡ ನಿಮ್ಮ ಮುಂದೆ ತರಲಿದೆ. ಜನತಾಧ್ವನಿ ನ್ಯೂಸ್ ಕನ್ನಡ, ದಾಖಲೆಗಳ ಆಧಾರದಲ್ಲಿ ಜನರ ಧ್ವನಿಯೊಂದಿಗೆ.